ಹಾಸಿಗೆಯಲ್ಲಿ ಮಲಗಿಕೊಂಡು ಸೀಲಿಂಗ್ ನೋಡುತ್ತಿದ್ದ. ರೂಮ್ನಲ್ಲಿ ಕತ್ತಲು ಆವರಿಸಿದ್ದರು. ಜೋಯಿಯ ಜೇಬಿನಲ್ಲಿ ಹಚ್ಚಿದ ಯೂನಿಕಾರ್ನ್ ಹೇರ್ ಸ್ವಲ್ಪ ಹೊಳೆಯುತ್ತಿತ್ತು. ಅವರು ಮ್ಯಾಜಿಕ್ ಲೋಕದಿಂದ ಮರಳಿದಾಗ ಜೋಯಿ ಅದನ್ನು ಅಡಗಿಸಿದ್ದಳು. ಮೊದಲು ಅದು ಹಾನಿಕಾರಕವಾಗಿರಲಿಲ್ಲ, ಆದರೆ ಈಗ ಅದು ಹೆಚ್ಚು ಹೊಳೆಯತೊಡಗಿತು. ಜೋಯಿ ವಿಂಡೋ ಬಳಿ ಕುಳಿತು ಹೇರ್ ಅನ್ನು ಕೈಯಲ್ಲಿ ಹಿಡಿದುಕೊಂಡಳು. ನಾವು ಇದನ್ನು ಕದ್ದುಕೊಂಡಿದ್ದೇವೆ ಅಂತ ಯೂನಿಕಾರ್ನ್ಗೆ ಗೊತ್ತಾದರೆ? ಮಿಲು ಉತ್ತರಿಸಬಹುದು ಮುನ್ನ ಯೂನಿಕಾರ್ನ್ ಹೇರ್ ತೀವ್ರವಾಗಿ ಹೊಳೆಯಿತು. ರೂಮ್ ಸಂಪೂರ್ಣ ಬೆಳಕಿನಿಂದ ತುಂಬಿತು. ಅಲ್ಲದೆ ಒಂದು ಕುಸುರಿ ಶಬ್ದ ಎಲ್ಲೆಡೆ ಪ್ರತಿಧ್ವನಿಸಿತು. ಅದು ಅವರ ರೂಮ್ ಒಳಗಿನಿಂದಲೇ ಬರುತ್ತಿತ್ತು. ಅಚಾನಕ್ ವಿಂಡೋ ತಾನಾಗಿಯೇ ತೆರೆಯಿತು. ತಣ್ಣಗಿನ ಗಾಳಿ ಒಳನುಗ್ಗಿತು. ಶಬ್ದಗಳು ಗಟ್ಟಿಯಾಗಿ ಕೇಳಿದವು. ನಂತರ ಹೊಳೆಯುವ ಬೆಳಕು ಮಾಯವಾಯಿತು. ರೂಮ್ ನಿಶ್ಶಬ್ದತೆಯಲ್ಲಿ ಮುಳುಗಿತು. ಮಿಲೋ ಬೆಚ್ಚಿಬಿದ್ದು ಎದ್ದುಕೊಂಡ. ಜೋಯಿ, ನಾನು ಭಯಪಡುತ್ತಿದ್ದೇನೆ. ನಾವು ತಪ್ಪು ಮಾಡಿದ್ದೇವೆ. ಮುಂದಿನ ಬೆಳಿಗ್ಗೆ ಅವರು ಬೇಗನೆ ಕಾಡಿನಲ್ಲಿರುವ ಚಿನ್ನದ ಬಾಗಿಲಿನ ಬಳಿ ಹೋದರು. ಆದರೆ ತಲುಪಿದಾಗ ಅವರ ಹೃದಯ ಹಾರಿಬಿಟ್ಟಿತು. ಬಾಗಿಲಿನ ಮೇಲಿದ್ದ ಮಾಂತ್ರಿಕ ಚಿಹ್ನೆಗಳು ಒಂದೊಂದಾಗಿ ಮಾಯವಾಗುತ್ತಿದ್ದವು. ಗಾಢವಾದ ಧ್ವನಿ ಪ್ರತಿಧ್ವನಿಸಿತು. ಕಳ್ಳತನ ಮಾಡಿದ ವಸ್ತುವನ್ನು ಹಿಂದಿರುಗಿಸಿ, ಇಲ್ಲವೇ ಶಾಶ್ವತವಾಗಿ ಸಿಕ್ಕಿಬೀಳುವಿರಿ. ಮಿಲು ಭಯದಿಂದ ನಡುಗಿದ. ಈ ಸಂದೇಶ ಯೂನಿಕಾರ್ನ್ ಕಳಿಸಿತಾ? ಜೋಯಿ ಆಕಳಿಸಿಕೊಂಡಳು. ಅದು ಯೂನಿಕಾರ್ನ್ ಆಗಿರದಿದ್ದರೆ? ಅವರ ಇಂದು ಯೋಚಿಸುತ್ತಿರುವಾಗ ಭೂಮಿ ನಡುಗಿತು. ಮರಗಳು ತೀವ್ರವಾಗಿ ಕಲುಕಿದವು. ಕತ್ತಲೆಯಲ್ಲಿ ಒಂದು ಭೀಕರ ಆಕೃತಿ ಕಾಣಿಸಿತು. ನಂತರ ಅದು ತೋರಿಸಿಕೊಳ್ಳಿತು. ಒಂದು ಭಾರಿ ಕಪ್ಪು ಹೊಗೆಯಿಂದ ಕೂಡಿದ ಜೀವಿ. ಅದರ ಕೆಂಪು ಕಣ್ಣುಗಳು ಹೊಳೆಯುತ್ತಾ ನೇರವಾಗಿ ಅವರತ್ತ ನೋಡಿದವು. ಅದು ಯೂನಿಕಾರ್ನ್ ಅಲ್ಲ, ಅದು ಮತ್ತೇನೋ. ನಿಮ್ಮ ಬಳಿ ಇದೆ, ಅದು ನಿಮ್ಮದಿಲ್ಲ ಎಂದು ಅದು ಗುಡುಗಿತು. ಮಿಲು ಮತ್ತು ಜೋಯಿ ಹಿಂದೆ ಸರಿದರು. ಯೂನಿಕಾರ್ನ್ ಹೇರ್ ಅನ್ನು ಕೈಯಲ್ಲಿ ಗಟ್ಟಿ ಹಿಡಿದರು. ನಾವು ಇದನ್ನು ಸ್ವಲ್ಪ ಕಾಲ ಇಟ್ಟಿದ್ದೇವೆ. ಜೋಯಿ ತಡಕಾಡಿದಳು. ಆದರೆ ಜೀವಿ ಇನ್ನೂ ಹತ್ತಿರ ಬಂತು. ಇದನ್ನು ಹಿಂದಿರುಗಿಸಿಲ್ಲದಿದ್ದರೆ ಶಾಪವನ್ನು ಎದುರಿಸಬೇಕು. ಮಿಲು ಇನ್ನೂ ಕಾಯಲಿಲ್ಲ. ಅವನು ಜೋಯಿಯ ಕೈ ಹಿಡಿದು ಓಡಲು ಪ್ರಾರಂಭಿಸಿದನು. ಆ ಕ್ರೂರ ಜೀವಿ ಕೋಪದಿಂದ ಗರ್ಜಿಸಿ ಅವರ ಹಿಂದೆ ಬರುವಂತೆ ಮಾಡಿದಿತು. ಅವರು ಮರಗಳ ನಡುವಿಂದ ಓಡಿದರು. ನೆಲದ ಮೇಲಿನ ಒರಟಾದ ಮರದ ಕೊಂಬೆಗಳ ನಡುವಿಂದ ಹಾದು ಹೋದರು. ಕೊನೆಗೆ ನದಿಯ ಪಕ್ಕದಲ್ಲಿ ತಲುಪಿದರು. ಆದರೆ ಆ ಜೀವಿ ಹೆಚ್ಚು ವೇಗವಾಗಿತ್ತು. ಅದು ಹತ್ತಿರ ಬರುತ್ತಿತ್ತು. ಅಲ್ಲಿಯೇ ಅಚಾನಕ್ ಆಕಾಶದಿಂದ ಚಿನ್ನದ ಬೆಳಕು ಬೀಳಿತು. ಯೂನಿಕಾರ್ನ್ ಪ್ರತ್ಯಕ್ಷವಾಯಿತು. ಇದು ಎತ್ತರವಾದುದಾಗಿದ್ದು ಬೆಳ್ಳಿಯ ಕೊಂಬು ಹೊಳೆಯುತ್ತಿದ್ದರೆ ಅದು ಮೂಡಿದ್ದ ಕಪ್ಪು ಜೀವಿಗೆ ಕೋಪದಿಂದ ನೋಡಿತು. ಯೂನಿಕಾರ್ನ್ ಒಂದು ಬಲವಾದ ಪ್ರಭಾವಶಾಲಿ ನಗೆ ಒಡ್ಡಿತು. ಕಪ್ಪು ಜೀವಿ ವೇದನೆಯಿಂದ ಕಿರುಚಿತು ಮತ್ತು ಹಿತ್ತಿಹೋದಂತೆ ಹೊಗೆಯಾಗಿ ಮಾಯವಾಯಿತು. ಮಿಲು ಮತ್ತು ಜೋಯಿ ಬಿದ್ದಂತಾದರೂ ಉಸಿರಾಡುತ್ತಾ ನೆಲದಲ್ಲಿ ಕುಳಿತರು. ಯೂನಿಕಾರ್ನ್ ಮುಂದೆ ಬಂದು ಗಂಭೀರವಾಗಿ ಕೇಳಿತು, ನೀವು ನಿಮ್ಮದಾಗಿಲ್ಲದ ಮ್ಯಾಜಿಕ್ ವಸ್ತುವನ್ನು ಏಕೆ ತೆಗೆದುಕೊಂಡಿರಿ? ಜೋಯಿ ನಾಚಿ ತಲೆ ತಗ್ಗಿಸಿದಳು. ನಾವು ನಿಮ್ಮನ್ನು ಸದಾ ನೆನಪಿನಲ್ಲಿ ಇಡಲು ಇಚ್ಛಿಸಿದೆವು. ಯೂನಿಕಾರ್ನ್ ಕ್ಷಣಕಾಲ ಮೌನವಾಗಿತ್ತು. ಆದರೆ ನಂತರ ಸ್ನೇಹಭಾವದಿಂದ ಮುಗ್ಧಿಸಿದುದು. ನಿಮ್ಮ ಹೃದಯ ಒಳ್ಳೆಯದು, ಇದು ನಿಧಾನವಾಗಿ ಹೇಳಿತು. ಆದರೆ ಮ್ಯಾಜಿಕ್ ಶಕ್ತಿ ಕದಿಯಲು ಉದ್ದೇಶಿತವಲ್ಲ. ಜೋಯಿ ವಿಷಾದಪಟ್ಟು ನೋಡಿದಳು. ಕ್ಷಮಿಸಿ. ಯೂನಿಕಾರ್ನ್ ಮುಂಚೆ ಬಂದಿತು. ಹಗುರವಾಗಿ ತಲೆಯಾಡಿಸಿದವು ಮತ್ತು ಹೇರ್ ಅನ್ನು ಹಿಂದಿರುಗಿಸಿತು. ನಂತರ ಪಟಾನ್! ಒಂದು ಜಗಮಗಿಸುವ ಧೂಳಿನ ಸ್ಫೋಟ ಅವರ ಸುತ್ತಮುತ್ತಲೂ ಆವರಿಸಿತು. ಅವರು ತಕ್ಷಣ ತಮ್ಮ ರೂಮ್ಗೆ ಹೋದರು. ವಿಂಡೋ ಮುಚ್ಚಿತ್ತು. ಗಾಳಿ ಇಲ್ಲ. ಯೂನಿಕಾರ್ನ್ ಹೇರ್ ಮಾಯವಾಯಿತು. ಜೋಯಿ ಬೆರಗಾಗಿ, ನೀವು ಅದನ್ನು ನೋಡಿದಿರಾ? ಕೇಳಿದಳು. ಮಿಲು ಕೈ ನೋಡಿದ. ಅವನ ಕೈಯಲ್ಲಿ ಒಂದು ಚಿಕ್ಕ ಚಿನ್ನದ ರೆಕ್ಕೆ ಇತ್ತು. ಯೂನಿಕಾರ್ನ್ನಿಂದ ಗಿಫ್ಟ್. ಅವನು ಮಿಡಿಯಿತು. ಹೌದು, ಮತ್ತು ಮುಂದಿನ ಸಲ್ ನಾವು ಮ್ಯಾಜಿಕ್ ಶಕ್ತಿ ಕದಿಯುವುದಿಲ್ಲ. ಜೋಯಿ ನಗಿತು. ಒಪ್ಪಿಕೊಂಡೆ. ಆ ದಿನದಿಂದ ಅವರು ಎಂದಿಗೂ ಈ ಪಾಠವನ್ನು ಮರೆಯಲಿಲ್ಲ. ಕೆಲವು ವಸ್ತುಗಳು ತಮ್ಮದೇ ಆದ ಜಗತ್ತಿನಲ್ಲಿ ಉಳಿಯಲೇಬೇಕು.